ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಡೈಗ್ರಾಮ್ನ ಯಾವ ರೀತಿ ಹಾಕೋದು ಅಂತೇಳಿ ತುಂಬ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಹಿಂದಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಮೆಜರ್ಮೆಂಟು ಯಾವ ರೀತಿ ತೊಗೋಬೇಕು ಅಂತೇಳಿ ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮೇಜರಾಗಿ ನಾವು ಇಷ್ಟು ಪಾಯಿಂಟ್ನ ನೀಟಾಗಿ ನಾವು ಮೆಜರ್ಮೆಂಟ್ ಮಾಡೋದನ್ನ ಕಲ್ತ್ವಿ ಅಂತ ಅಂದರೆ ನಮ್ಗೆ ಬ್ಲೌಸ್ ಡೈಗ್ರಾಮ್ ಹಾಕೋದಕ್ಕೆ ತುಂಬ ಈಸಿ ಆಕೈತಿ. ಹಂಗಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಬ್ಲೌಸ್ನ ಯಾವ ರೀತಿ ಅಳತೆ ಮಾಡೋದು ಅಂತೇಳಿ ತುಂಬ 3 ವಿಡಿಯೋಸ್ನ ಹಾಕಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇತ್ತಂದರೆ ವಿಡಿಯೋಸ್ನ ಚೆಕ್ ಮಾಡಿರಿ. ಅಂದರೆ ಒಂದು ವಿಡಿಯೋದಲ್ಲಿ ಏನಾದರೂ ವಿಷಯ ಮಿಸ್ ಆಗಿತ್ತಂದರೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ನಿಮಗೆ ಗೊತ್ತಿರಲಾರ್ದು ನಿಮಗೆ ಕ್ಲಿಯರ್ ಆಗ್ತೈತಿ. ಹಾಗಾಗಿ 3 ವಿಡಿಯೋಸ್ನ ಚೆಕ್ ಮಾಡಿರಿ. ನಿಮಗೆ ಯಾವುದು ಈಸಿ ಅನಿಸ್ತೈತಿ ಅದನ್ನು ನೀವು ಅದೇ ರೀತಿನ ನೀವು ಫಾಲೋ ಮಾಡ್ಕೊರಿ. ನೋಡಿರಿ, ಇವಾಗ ನಾನು ಮೇಜರಾಗಿ ಬರೆದಿದ್ದೀನಿ ಯಾವುದನ್ನ ನಾವು ಫಸ್ಟ್ ಅಳತೆನ ಮಾಡ್ಕೋಬೇಕಂತೇಳಿ. ನೋಡಿರಿ, ಈಗ ಚೆಸ್ಟ್ ಮೆಜರ್ಮೆಂಟ್, ಫಸ್ಟ್ ಲೆಂತ್, ಚೆಸ್ಟ್ ಮೆಜರ್ಮೆಂಟು, ಆರ್ಮೋಲು ಮತ್ತು ಬ್ಯಾಕ್ ನೆಕ್ಕು, ಫ್ರಂಟ್ ನೆಕ್ಕು ಇವೆಲ್ಲನೂ ಬರೆದಿದ್ದೀನಿ. ಇದೇ ರೀತಿಯೇ ಈ ಅಳತೆಗೆ ನಾನು ಇವಾಗ ಡೈಗ್ರಾಮ್ ಹಾಕಿ ತೋರಿಸ್ತೀನಿ. ನೀವು ಇದೇ ರೀತಿಯೇ ಸೇಮ್ ಆಗಿ ಬಟ್ಟೆ ಮೇಲೆ ನೀವು ಡೈಗ್ರಾಮ್ ಹಾಕಿ ಕಟ್ ಮಾಡ್ಕೊರಿ. ಕರೆಕ್ಟಾಗಿ ಮೆಜರ್ಮೆಂಟ್ ಬರ್ತಾವೆ. ಯಾವುದೇ ಬ್ಲೌಸಿನ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಇದೇ ಮೆಥಡ್ನ ಫಾಲೋ ಮಾಡಿರಿ, ಕರೆಕ್ಟಾಗಿ ಬರ್ತೈತಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ. ಅಂದರೆ ನೀವು ನಡ್ಬಾರ್ಕೆ ಏನಾದರೂ ಸ್ವಲ್ಪ ಸ್ಕಿಪ್ ಮಾಡಿ ನೋಡಿದ್ರೂ ಕ್ಲಿಯರಾಗಿ ಅರ್ಥ ಆಗೋದಿಲ್ಲ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ಸ್ವಲ್ಪ ಫಾಸ್ಟಾಗಿ ತಿಳಿಸ್ಕೊಡ್ತೀರಾ ಮೇಡಮ್, ಕ್ಲಿಯರಾಗಿ ಸ್ವಲ್ಪ ಸ್ಲೋ ಆಗಿ ಕ್ಲಿಯರಾಗಿ ತಿಳಿಸ್ರಿ ಅಂತೇಳಿ. ಹಾಗಾಗಿ ಇವತ್ತು ನಿಧಾನವಾಗಿ ತಿಳಿಸ್ಕೊಡೋಕ್ಕೆ ನಿಮಗೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿರಿ, ಬ್ಲೌಸ್ ಲೆಂತ್ ಎಷ್ಟೈತಿ? 13 ಇಂಚ್ ಐತಿ. ಅದಕ್ಕೆ ನಾವು 1 ಇಂಚ್ ಪ್ಲಸ್ ಮಾಡಿಕೊಂಡು ಟೋಟಲಾಗಿ 14 ಇಂಚಿನ ನಾವು ಬ್ಲೌಸ್ ಲೆಂತ್ನ ತೊಗೊಂಡಿದ್ದೀವಿ. ಫಸ್ಟ್ ನಾವು ರೆಡಿ ಇರೋದು ಎಷ್ಟೈತಿ? 13 ಇಂಚ್ ಐತಿ. ನಾವು ಇವಾಗ ತೊಗೋಬೇಕಾಗಿರೋದು 14 ಇಂಚನ್ನ ನಾವು ತೊಗೋಬೇಕು. ನೋಡಿರಿ, ಬ್ಲೌಸ್ ಲೆಂತ್ ಫಸ್ಟ್ ಇಲ್ಲಿಂದ 14 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಸಪ್ರೇಟಾಗಿ ತಿಳಿಸ್ಕೊಡ್ತೀನಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ಅನ್ನೋದಕ್ಕೆ. ನೀವು ಬಟ್ಟೆ ಮೇಲೆ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಒಂದೇ ಸಾರಿನೇ ಕಟಿಂಗ್ ಮಾಡ್ಕೊಳಕ್ಕೆ ಬರ್ತೈತಿ. ಅದೇ ರೀತಿ ಆದರೂ ಮಾಡಿರಿ. ನಾನು ಯಾವ ರೀತಿ ಫೋಲ್ಡ್ ಮಾಡಬೇಕಂತೇಳಿ, ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಒಂದೇ ಸಾರಿ ತೆಗಿಬೇಕು ಅಂತಂದರೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತೇಳಿ ತುಂಬ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ರೀತಿ ಬೇಕಾದರೆ ನೀವು ಫೋಲ್ಡ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೊರಿ. ಇಲ್ಲ ನೀವು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಬೇರೆ ತೆಗಿತೀವಿ ಅಂತಂದರೆ ಬೇರೆ ಆದ್ರದ್ದು ತೆಗಿರಿ, ಎರಡೂ ಕರೆಕ್ಟಾಗಿ ಬರ್ತಾವೆ. ಫಸ್ಟ್ ನಾನು ನಿಮಗೆ ಬ್ಯಾಕ್ ಪಾರ್ಟ್ ಕ್ಲಿಯರಾಗಿ ಯಾವ್ದಾವುದು ನಾವು ಮಾರ್ಕಿಂಗ್ನ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಫ್ರಂಟ್ ಪಾರ್ಟ್ನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಇವಾಗ ಫಸ್ಟ್ ನಾವು ನೆಕ್ ವಿಡ್ತ್ನ 2 ಇಂಚ್ನ ತೊಗೋಬೇಕು. ಮತ್ತು ನೆಕ್ಸ್ಟ್ ಭುಜಾನ ನಾವು 3 ಇಂಚ್ನ ತೊಗೋಬೇಕು. ಅಂದರೆ ನಮ್ಗೆ ಇವಾಗ ಶೋಲ್ಡರ್ ಇಲ್ಲಿ ರೆಡಿ ಇರೋದು ಎಷ್ಟೈತಿ? 2.5 ಇಂಚ್ ಐತಿ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಟೋಟಲಾಗಿ 3 ಇಂಚನ್ನ ನಾವು ಇಲ್ಲಿ ಭುಜ ಇದು ಶೋಲ್ಡರ್ದು ಮೆಜರ್ಮೆಂಟ್ನ ಇಟ್ಕೊಂಡಿದ್ದೀವಿ. ನೋಡಿರಿ, ಇಲ್ಲಿ 2 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ ನಾನು 3 ಇಂಚನ್ನ ತೊಗೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು ಎಷ್ಟೈತಿ? 7 ಇಂಚ್ ಐತಿ. ಮತ್ತು 2 ಇಂಚು ಸ್ಟಿಚಿಂಗಿಗೆ ಅಂತೇಳಿ ಹೆಚ್ಚಿಗೆ ತೊಗೊಂಡು ಟೋಟಲಾಗಿ ಇಲ್ಲಿಂದ ಇಲ್ಲಿಗೆ 9 ಇಂಚನ್ನ ನಾವು ತೊಗೊಂಡಿದ್ದೀವಿ. ನೋಡಿರಿ, ರೆಡಿ ಇರೋದು 7 ಇಂಚ್ ಐತಿ. 2 ಇಂಚ್ ಪ್ಲಸ್ ತೊಗೊಂಡಿದ್ದೀವಿ, 9 ಇಂಚನ್ನ ನಾವು ಟೋಟಲಾಗಿ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿದ್ದೀವಿ. ನೆಕ್ಸ್ಟ್ ಆರ್ಮೋಲು ಉದ್ದನ ನಾವು ತೊಗೋಬೇಕು. ಆರ್ಮೋಲ್ ಉದ್ದ ಎಷ್ಟೈತಿ? ಮಿಡಲ್ ಸೈಜ್ ಇರೋರಿಗೆ ಆಲ್ಮೋಸ್ಟ್ ಆರ್ಮೋಲು 5 ಇಂಚನ ಬರ್ತೈತಿ. ಸ್ವಲ್ಪ ದಪ್ಪ ಅದಾರ ಅಂತಂದರೆ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ 10 ಮೇಲೆ ಇಲ್ಲಿ ಐತಲ್ಲ, ಇದು 9 ಐತಲ್ಲ, ಇಲ್ಲಿ 10 ಏನಾದರೂ ಇದು ದಾಟ್ತು ಅಂತಂದರೆ 1 ಇಂಚ್, ಒಂದು ಅರ್ಧ ಇಂಚು ಹೆಚ್ಚಿಗೆ ಆಗ್ತೈತಿ. ನಾನು ತಿಳಿಸ್ಕೊಡ್ತೀನಿ ನಿಮಗೆ ಆರ್ಮೋಲ್ ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ನೆಕ್ ವಿಡ್ತ್, ಆರ್ಮೋಲು ಮತ್ತು ಶೋಲ್ಡರ್ನ ಯಾವ ರೀತಿ ತೊಗೋಬೇಕಂತ ಕರೆಕ್ಟಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ಒಂದು ಚಾರ್ಟ್ನ ಕೊಡ್ತೀನಿ. ನೋಡಿರಿ, ಇವಾಗ ಇಲ್ಲಿಂದ ಇಲ್ಲಿಗೆ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಡಿ.
ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟ್ಗೆ ಈ ಕಾರ್ನರಿಂದ ಹಿಡಿದು 1.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ರೌಂಡಾಗಿ ಶೇಪ್ ತೆಗೀರಿ ನೀಟಾಗಿ. ನೋಡ್ರಿ, ಯಾವುದೇ ಕಾರಣಕ್ಕೂ ನೀವು ಬಟ್ಟೆ ಮೇಲೆ ನಾವು ಡೈಗ್ರಾಮ್ನ ಹಾಕ್ತಿರ್ತೀವಿ ಅಂತಂದರೆ ಚಾಪೀಸ್ ತೊಗೊಂಡು ಹಾಕ್ಬೇಡ್ರಿ. ಯಾಕಂದರೆ ನಾವು ಚಾಪೀಸ್ ತೊಗೊಂಡು ಹಾಕಿದರೆ ನಮಗೆ ಇಲ್ಲಿ ಲೈನ್ಸು ಸ್ವಲ್ಪ ದೊಡ್ಡ ಬರ್ತಾವೆ. ಬಂದರೆ ಏನಾಗ್ತೈತಿ, ನಮಗೆ ಒಂದೊಂದು ಪಾಯಿಂಟು ಎಕ್ಸ್ಟ್ರಾ ಹಾಕೋತ ಹೋಗ್ತೈತಿ. ಈ ರೀತಿ ಮಾರ್ಕರ್ ತೊಗೊಂಡು ಯೂಸ್ ಮಾಡಿರಿ, ನೀಟಾಗಿ ಬರ್ತೈತಿ ಬಟ್ಟೆ ಮೇಲೆ ಡೈಗ್ರಾಮು. ಆ ರೀತಿನೇ ಯೂಸ್ ಮಾಡ್ಕೊರಿ ನೀವು. ನೋಡಿರಿ, ನಿಮಗೆ ಇಲ್ಲಿ ಏನಾದರೂ ಆರ್ಮೋಲ್ ಹತ್ರ ಇಲ್ಲಿ ಶೇಪ್ ತೆಗೆಯೋದಕ್ಕೆ ಕಷ್ಟ ಆಗ್ತೈತಿ ಅಂತ ಅಂದ್ರೆ ನೋಡಿರಿ, ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. 2.5 ಒಂದು ಮಾರ್ಕ್ ಮಾಡ್ಕೊರಿ. ಮತ್ತು ಇದು ಎರಡರ ಮಧ್ಯದಲ್ಲಿ ಒಂದು ಮಾರ್ಕ್ನ ಮಾಡ್ಕೊರಿ. ಇಲ್ಲಿ ನೋಡಿರಿ, ಇವೆರಡು ಪಾಯಿಂಟ್ ಮಧ್ಯದಲ್ಲಿ ಈ ರೀತಿ ಶೇಪ್ನ ತೆಗೀರಿ. ತುಂಬ ಈಸಿಯಾಗಿ ಬರ್ತೈತಿ. ಕ್ಲಿಯರ್ ಆಯಿತು ನಿಮಗೆ ಅಂತ ಅನ್ಕೋತೀನಿ. ಇಲ್ಲಿ ನಾವು ಈ ಮೆಜರ್ಮೆಂಟ್ ಎಷ್ಟು ತೊಗೊಂಡಿದ್ದೀವಿ, ಇಲ್ಲಿ 5 ಇಂಚನ್ನ ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ನಾವು ನೆಕ್ ಬಿಡ್ತನ ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಇವಾಗ ನಾವು ಬ್ಯಾಕ್ ನೆಕ್ ಬಿಡ್ತೇ ಲೆಂತ್ ಎಷ್ಟೈತಿ, ನಮಗೆ 9.5 ಇಂಚ್ ಐತಿ. ಬಿಟ್ಟು 2 ಇಂಚ್ ತೊಗೊಂಡಿದ್ದೀವಿ. ಉದ್ದನ ಎಷ್ಟು ತೊಗೋಬೇಕು, 9.5 ಇಂಚನ್ನ ತೊಗೋಬೇಕು. 9.5 ಇಂಚ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ಯಾವ ಬ್ಲೌಸ್ ಮೆಜರ್ಮೆಂಟ್ನ ಹಾಕ್ತಿರ್ತೀರಿ ಅದ್ರ ಉದ್ದ ಎಷ್ಟೈತಿ ಅದನ್ನು ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೋರಿ. ನೋಡಿರಿ, ಇಲ್ಲಿ ಕೆಳಗಡೆ ನಾವು 2.5 ಇಂಚ್ಗೆ ತೊಗೋಬೇಕು. ಯಾಕಂದರೆ ನೋಡಿರಿ, ಇಲ್ಲಿ ಮೇಲ್ಗಡೆ 2 ಇಂಚು, ಕೆಳಗಡೆ 2.5 ಇಂಚು ಯಾಕೆ ತೊಗೊಂಡಿದ್ದೀವಿ ಅಂತಂದ್ರೆ ನಾವು ಇಲ್ಲಿಂದ ಇಲ್ಲಿಗೆ ಈ ರೀತಿ ರೌಂಡಾಗಿ ಶೇಪ್ ಕೊಡ್ತೀವಿ ಅಂತ ಅಂದರೆ ಇಲ್ಲಿ 2.5 ಇಂಚ್ ತೊಗೊಂಡ್ರೆ ನೆಕ್ಕಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀಟಾಗಿ ಬರ್ತೈತಿ. ಹಂಗಾಗಿ ಇಲ್ಲಿ ಅರ್ಧ ಇಂಚನ್ನ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿರಿ, ಇಲ್ಲಿ ರೌಂಡಾಗಿ ಬೇಕಾದರೆ ನೀವು ರೌಂಡಾಗಿ ಶೇಪ್ ಕೊಟ್ಕೋರಿ. ಇಲ್ಲ ಯಾವುದಾದ್ರೂ ಸ್ಮಾಲಾಗಿ ಡಿಸೈನ್ ಮಾಡ್ಕೊಂಡ್ರೆ ನೀವು ಡಿಸೈನ್ನ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಇಲ್ಲೊಂದು ಟಕ್ಸ್ ಪಾಯಿಂಟ್ನ ತೊಗೋಬೇಕು ನಾವು. ನೋಡಿರಿ, ಟೋಟಲಾಗಿ ಶೋಲ್ಡರ್ ಮಧ್ಯದಲ್ಲಿ ಈ ರೀತಿ ಒಂದು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತೊಗೋರಿ. ಬ್ಯಾಕ್ ಪಾರ್ಟ್ ಇರೋದನ್ನ ತೊಗೊಂಡು ಇಲ್ಲಿ ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚ್ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೋರಿ. ನೋಡಿ, ಬ್ಯಾಕ್ ಪಾರ್ಟ್ ಇಷ್ಟೇ ಫ್ರೆಂಡ್ಸು. ತುಂಬ ನೀಟಾಗಿ ಕ್ಲಿಯರಾಗಿ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಈಸಿಯಾಗಿ ವಿಡಿಯೋನ ಕ್ಲಿಯರಾಗಿ ನೋಡ್ಕೊಂಡ್ಬಿಡ್ರಿ. ಹಂಗಾದ್ರೆ ನಾವು ಯಾವುದೇ ರೀತಿ ಚೆಸ್ಟ್ ಮೆಜರ್ಮೆಂಟ್ ಇದ್ರೂ ನಾವು ಕರೆಕ್ಟಾಗಿ ಬ್ಲೌಸ್ನ ಕಟಿಂಗ್ನ ಮಾಡ್ಕೋಬೋದು. ಯಾಕಂದರೆ ನಾವು ಬ್ಲೌಸ್ ಕಟಿಂಗ್ ಫಸ್ಟ್ ಮೇನಾಗಿ ಕಲ್ತ್ರೆ ನಮ್ಗೆ ಏನಾಗ್ತೈತಿ ಅಂತಂದ್ರೆ ಸ್ಟಿಚಿಂಗು ತುಂಬ ಈಸಿಯಾಗಿ ಆಗ್ತೈತಿ. ಮತ್ತು ನಾವು ಡೈಗ್ರಾಮ್ ಹಾಕುವಾಗನೇ ನಾವು ಕಟಿಂಗ್ನ ತಪ್ಪಾಗಿ ಹಾಕ್ಬಿಟ್ರೆ ಏನಾಗ್ತೈತಿ, ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ರೂ ಅದೇನಾಗ್ತೈತಿ, ಮೆಜರ್ಮೆಂಟ್ ಕರೆಕ್ಟಾಗಿ ಬರೋಂಗಿಲ್ಲ ಮತ್ತು ಭಾಳ ವ್ಯತ್ಯಾಸ ಆಗ್ತೈತಿ. ಫಿಟ್ಟಿಂಗನ್ನು ಅದು ನೀಟಾಗಿ ಕೊಡೋಂಗಿಲ್ಲ. ಹಂಗಾಗಿ ಏನು ಮಾಡಬೇಕು, ನಾವು ಫಸ್ಟು ಬ್ಲೌಸನ್ನ ಡೈಗ್ರಾಮ್ನ ನಾವು ಕರೆಕ್ಟಾಗಿ ಕಲಿಬೇಕು. ಆಮೇಲೆ ನಾವು ಇದು ಬ್ಲೌಸ್ನ ಸ್ಟಿಚ್ ಮಾಡೋದನ್ನ ಕಲಿಬೇಕು. ಇವಾಗ ನೋಡಿರಿ, ಬ್ಯಾಕ್ ಪಾರ್ಟ್ ತುಂಬ ಇಷ್ಟೇ ಐತಿ ಫ್ರೆಂಡ್ಸ್. ಇಷ್ಟು ನೀಟಾಗಿ ನೀವು ಬ್ಯಾಕ್ ಪಾರ್ಟಲ್ಲಿ ಮೇಜರಾಗಿ ಇಷ್ಟು ನೋಡ್ಕೊಂಡು ನಾವು ಡೈಗ್ರಾಮ್ನ ಹಾಕಬೇಕು. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟಲ್ಲಿ ನಾವು ಯಾವ ರೀತಿ ಡೈಗ್ರಾಮ್ನ ಹಾಕಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನೋಡ್ರಿ, ಫಸ್ಟ್ ಇಲ್ಲಿಂದ ಇಲ್ಲಿಗೆ ಟೋಟಲ್ ಆಗಿ ಬ್ಲೌಸಿನ ಉದ್ದ 14ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ನೋಡ್ರಿ, ಇವಾಗ ಟೋಟಲ್ ನಮಗೆ ಬ್ಲೌಸಿನ ಉದ್ದ 14 ಇಂಚ್ ಐತಿ. 14 ಇಂಚ್ ತೊಗೋರಿ ಅಂತೇಳಿ ನಾನು ಬ್ಯಾಕ್ ಪಾರ್ಟ್ಗೆ ಹೇಳಿದೆ. ಇವಾಗ ನೋಡ್ರಿ, ಫ್ರಂಟ್ ಪಾರ್ಟ್ಗೆ 1 ಇಂಚ್ನ ಎಕ್ಸ್ಟ್ರಾ ತೊಗೋರಿ. ಟೋಟಲ್ ಆಗಿ 15 ಇಂಚ್ ತೊಗೋರಿ. ಯಾಕಂದರೆ ಇಲ್ಲಿ ಕ್ರಾಸ್ ಬೆಲ್ಟ್ ಹಾಕ್ತಿರ್ತೀವಲ್ಲ ನಾವು, ಹಂಗಾಗಿ ಅಲ್ಲಿ ಅರ್ಧ ಇಂಚ್ ಹೋಗ್ತೈತಿ. ನಾನು ನಿಮಗೆ ಇದನ್ನ 1 ಇಂಚ್ ಯಾಕೆ ತೊಗೊಂಡೆ ಅಂತೇಳಿ ಇಲ್ಲಿ ಡೈಗ್ರಾಮ್ ಮುಗಿದ್ಮೇಲೆ ನಾನು ಇಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಇದನ್ನು 1 ಇಂಚ್ ಯಾಕೆ ತೊಗೊಂಡೆ ಅಂತೇಳಿ. ನೆಕ್ ಬಿಡ್ತು 2 ತೊಗೋರಿ. ನೆಕ್ಸ್ಟ್ ಭುಜನ 3 ಇಂಚ್ ತೊಗೋರಿ. ಮತ್ತು ಆರ್ಮೋಲ್ ಉದ್ದನ 5 ಇಂಚ್ ತೊಗೋರಿ. ನೆಕ್ಸ್ಟ್ ನೆಕ್ ಬಿಡ್ತು 7 ಇಂಚ್. ಸಾರಿ, ಚೆಸ್ಟ್ 7 ಇಂಚ್, 2 ಇಂಚು ಸ್ಟಿಚಿಂಗಿಗೆ ಎಕ್ಸ್ಟ್ರಾ.
ನೋಡ್ರಿ ಇಲ್ಲಿ ಆರ್ಮೋಲ್ ಹತ್ರ ನಾವು ಇಲ್ಲಿ 1.5 ತೊಗೊಂಡಿರ್ತೀವಲ್ಲ, ಇಲ್ಲಿ ನಾವು 1 ಇಂಚನ್ನ ತೊಗೊಂಡು ಮಾರ್ಕಿಂಗ್ನ ಮಾಡ್ಕೋಬೇಕು. 1 ಇಂಚ್ ತೊಗೊಂಡು ಇಲ್ಲಿ ಶೇಪ್ ಕೊಟ್ಕೊರಿ. ನೆಕ್ಸ್ಟ್ ಇವಾಗ ನಾವು ಫ್ರಂಟ್ದ ನೆಕ್ ಲೆಂತ್ನ ನೋಡ್ಕೋಬೇಕು. ಫ್ರಂಟ್ ನೆಕ್ ಲೆಂತ್ ಎಷ್ಟೈತಿ ನಮಗೆ 6.5 ಇಂಚ್ ಐತಿ. 6.5 ಇಂಚನ್ನ ತೊಗೋಬೇಕು. ಕರೆಕ್ಟಾಗಿ ಅದು ಎಷ್ಟು ಇರ್ತೈತಿ ಅಷ್ಟೇ ತೊಗೋಬೇಕು. ಇದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬಾರ್ದು. ನೋಡ್ರಿ, ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಜ್ಯೋತಿ ಅಂತೇಳಿ, ನೆಕ್ ಬಿಡ್ತು ನಾವು ಕರೆಕ್ಟಾಗಿ ಎಷ್ಟೈತಿ ಅಷ್ಟೇ ಇಟ್ಕೊಂಡ್ಬಿಟ್ರೆ ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಭುಜದಲ್ಲಿ ಅಟ್ಯಾಚ್ ಮಾಡುವಾಗ ಹೋಗ್ಬಿಡ್ತೈತ್ರಿ. ಹಾಗಾಗಿ ನಮಗೆ ನೆಕ್ ಬಿಡ್ತು ಕಡಿಮೆ ಆಗೋದಿಲ್ಲ ಅಂತೇಳಿ ಒಂದು ನಿಮಿಷ ಅವ್ರು ಹೆಂಗೆ ಯಾವ ರೀತಿ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ನೆಕ್ ಫ್ರಂಟ್ ಎಷ್ಟು ಇರುತ್ತೆ ಅಷ್ಟೇ ನಾವು ತಗೊಂಡ್ರೆ ಭುಜ ಜಾಯಿಂಟ್ ಮಾಡುವಾಗ 1/2 ಇಂಚು ಮೇಲ್ಗಡೆ ಹೋಗುತ್ತೆ. ಹಾಗಾಗಿ ಮತ್ತೆ ನೆಕ್ ಡೀಪು ಕಡಿಮೆ ಆಗಲ್ವಾ ಸಿಸ್ ಅಂತೇಳಿ ಅವರು ಕೇಳಿದ್ದಾರೆ. ಅದು ಕಡಿಮೆ ಆಗಲ್ಲ ಸಿಸ್ಟರ್. ಅವ್ರ ಹೆಸರು ಜ್ಯೋತಿ. ತಿಳಿಸ್ಕೊಡ್ತೀನಿ ಅದು ಯಾಕೆ ಕಡಿಮೆ ಆಗಲ್ಲ ಅಂತೇಳಿ. ನೋಡ್ರಿ, ನಾವು ಇವಾಗ ಕರೆಕ್ಟಾಗಿ 6.5 ಇಂಚಿನ ಇದನ್ನ ನೆಕ್ ಬಿಡ್ತಾನೆ ತೊಗೊಂಡಿದ್ವಿ. ಅಂದರೆ ಇವಾಗ ನಾವು ಬ್ಲೌಸ್ನ ಅಳತೆ ಮಾಡುವಾಗ ರೆಡಿ ಇರೋದೇ 6.5 ಇತ್ತು. ಹಾಗಾಗಿ ಇಲ್ಲಿ 6.5 ತೊಗೊಂಡಿದ್ದೀನಿ. ಇಲ್ಲಿ ಭುಜ ಜಾಯಿಂಟ್ ಮಾಡುವಾಗ ನಮಗೆ ಅರ್ಧ ಇಂಚ್ ಹೋಯ್ತಂದ್ರೆ ಅದು 6 ಇಂಚ್ ಆಗುತ್ತಲ್ಲ ಅಂತೇಳಿ ಅವ್ರು ಆ ಥರ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ, ನಾವು ಸ್ಟಿಚ್ ಮಾಡುವಾಗ ಈ ರೀತಿ ಅರ್ಧ ಇಂಚು ಈ ಥರ ನಾವು ಸ್ಟಿಚ್ ಮಾಡ್ಕೋತೀವಿ ಅಂತ ಅನ್ಕೋರಿ. ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ನಾವು ಒಂದು ಲೈನ್ ಈ ಥರ ಸ್ಟಿಚ್ ಹಾಕ್ಕೊಂಡು ಬಟ್ಟೆನ ಹೊಲಿಸಿ ಮೇಲ್ಗಡೆ ಒಂದು ಹೊಲಿಗೆ ಹಾಕೋತೀವಿ. ಇಲ್ಲಿ ನಮಗೆ ಅರ್ಧ ಇಂಚು ಎಕ್ಸ್ಟ್ರಾ ಬಂದ್ಬಿಡ್ತೈತೆ. ಅದು ಈ ಅರ್ಧ ಇಂಚ್ ಎಕ್ಸ್ಟ್ರಾನೇ ನಮಗೆ ಇಲ್ಲಿ ಬ್ಲೌಸ್ನ ಜಾಯಿಂಟ್ ಮಾಡುವಾಗ ಭುಜ ಜಾಯಿಂಟ್ ಮಾಡುವಾಗ ಅಲ್ಲಿ ಅರ್ಧ ಇಂಚು ಹೋಗ್ಬಿಡ್ತೈತೆ ಅದು. ಹಂಗಾಗಿ ಎರಡಕ್ಕೂ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಆಗೋದ್ರಿಂದ ಇಲ್ಲಿ ನಾವು ಭುಜ ಜಾಯಿಂಟ್ ಮಾಡಿದ್ರೆ ಅಲ್ಲಿ ಅರ್ಧ ಇಂಚ್ ಹೋಗ್ಬಿಡ್ತೈತಿ. ಹಂಗಾಗಿ ಕರೆಕ್ಟ್ ನಮಗೆ ರೆಡಿ ಇರೋದು ನೆಕ್ ನಾವು ಎಷ್ಟು ಇಟ್ಟಿರ್ತೀವಿ ಅಷ್ಟೇ ಬರ್ತೈತಿ. ಅದಕ್ಕೆ ನಾವು ಇದನ್ನು ಬ್ಲೌಸ್ದು ನೆಕ್ನ ನಾವು ಯಾವುದೇ ರೀತಿ ಎಕ್ಸ್ಟ್ರಾ ತೊಗೋಬಾರ್ದು. ನಾವು ಅರ್ಧ ಇಂಚ್ ಏನಾದರೂ ಎಕ್ಸ್ಟ್ರಾ ಇಟ್ಕೊಂಡು ನಾವು ಇಲ್ಲಿ ಕಟಿಂಗ್ ಮಾಡ್ಕೊಂಡ್ರೆ ನಾವು ಸ್ಟಿಚ್ ಮಾಡಿದಾಗೂ ಅದು ಅರ್ಧ ಇಂಚ್ ಎಕ್ಸ್ಟ್ರಾ ಬರ್ತೈತಿ. ಕ್ಲಿಯರಾಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಇವಾಗ ನೋಡ್ರಿ, ಇಲ್ಲಿ ನಾನು ಫ್ರಂಟ್ ನೆಕ್ ಟೋಟಲ್ ಆಗಿ ಫ್ರಂಟ್ ಉದ್ದನ ನೀವು ಜಾಸ್ತಿ ತೊಗೊಂಡೆ. ನಾನು ಇಲ್ಲಿ 1 ಇಂಚ್ ಟೋಟಲ್ ಆಗಿ ನಮ್ಗೆ ಎಷ್ಟಿತ್ತು 14 ಇಂಚ್ ಇತ್ತು. ಬ್ಯಾಕ್ ಪಾರ್ಟ್ ನಾವು 14 ಇಂಚ್ ಇಟ್ಕೊಂಡಿವಿ. ಫ್ರಂಟ್ ಪಾರ್ಟ್ ಅಷ್ಟೇ ನಾವು 1 ಇಂಚ್ ಜಾಸ್ತಿ ಯಾಕೆ ತೊಗೊಂಡಿದ್ದೀವಿ ಅಂತಂದ್ರೆ ನೋಡ್ರಿ, ಇಲ್ಲಿಂದ 3ವರೆಗೆ ಒಂದು ಮಾರ್ಕ್ ಮಾಡ್ಕೊರಿ ಕ್ರಾಸ್ ಬೆಲ್ಟಿಗೆ ಇದು. ಮತ್ತು ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಈ ರೀತಿ ಶೇಪ್ ಕೊಡ್ರಿ ಒಂದು. ಈಗ ಈ ರೀತಿ ಇಲ್ಲಿ ಕ್ರಾಸ್ ಬೆಲ್ಟ್ಗೆ ನಾವು ಶೇಪ್ ಕೊಟ್ಟಾಗ ಏನಾಗ್ತೈತಿ, ಇಲ್ಲಿ ನಾವು ಸ್ಟಿಚ್ ಮಾಡುವಾಗ ಅರ್ಧ ಇಂಚು ಹೋಗ್ತೈತಿ ಇದು. ಓಕೆನಾ? ಮತ್ತು ಇಲ್ಲಿ ಅಟ್ಯಾಚ್ ಮಾಡುವಾಗ ಇಲ್ಲಿ ನಮಗೆ ಅರ್ಧ ಇಂಚು ಹೋಗ್ತೈತಿ ಒಳಗಡೆ. ಇಲ್ಲಿ ಎರಡು ಸೈಡು ಅರ್ಧ ಇಂಚು ಒಳಗಡೆ ಹೋಯ್ತು ಅಂತಂದರೆ ನಮಗೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ 14 ಇಂಚು ಬರ್ತೈತಿ ಉದ್ದ. ಹಂಗಾಗಿ ನಾವು ಕರೆಕ್ಟಾಗಿ 1 ಇಂಚನ್ನ ಇಲ್ಲಿ ಎಕ್ಸ್ಟ್ರಾ ತೊಗೊಂಡು ಇಟ್ಕೋಬೇಕು ಕ್ರಾಸ್ ಬೆಲ್ಟ್. ಅದ್ರಾಗ ನಾವು ಏನಾದರೂ ನೋಡ್ರಿ, ನಾವು ಬಟ್ಟೆ ನಮಗೆ ಜಾಸ್ತಿ ಐತಿ, ನಾವು ಅದ್ರಾಗೇನೆ ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೊತೀವಿ ಅಂತಂದರೆ 1 ಇಂಚನ್ನ ನೀವು ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ನ ಮಾಡ್ಕೊರಿ. ಇಲ್ಲಾಂದರೆ ಈ ಪಾರ್ಟ್ನ ನೀವು ಬಿಟ್ಬಿಡ್ರಿ, ಇದಷ್ಟೇ ಕಟಿಂಗ್ ಮಾಡ್ಕೊತೀನಿ ಅಂತ ಅಂದರೆ ಇದಷ್ಟೇ ನೀವು ಇಲ್ಲಿ ಕ್ರಾಸ್ ಬೆಲ್ಟಿಂದು ಈ ಸೈಡ್ ಎಷ್ಟೈತಿ ಮತ್ತು ಈ ಸೈಡ್ ಎಷ್ಟೈತಿ ಅಳತೆ ಬ್ಲೌಸಲ್ಲಿ ನೋಡ್ಕೊಂಡು ಇಲ್ಲಿ ಈ ಸೈಡ್ ರೆಡಿ ಇರೋದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊರಿ ಮತ್ತು ಈ ಸೈಡ್ ರೆಡಿ ಇರೋದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಇಷ್ಟೇನೆ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಇದನ್ನು ನೀವು ಸಪ್ರೇಟಾಗಿ ತೊಗೊರಿ, ಏನು ಇದಾಗೋದಿಲ್ಲ. ಇಲ್ಲ ನಿಮ್ಗೆ ಬಟ್ಟೆ ಜಾಸ್ತಿ ಐತಿ ಅಂತಂದರೆ ಪೂರ್ತಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ತುಂಬ ಈಸಿಯಾಗಿ ಬರ್ತೈತಿ. 1 ಇಂಚ್ನ ಇಲ್ಲಿ ಎಕ್ಸ್ಟ್ರಾನ ಎದಕ್ಕೆ ತೊಗೋಬೇಕು ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಟಕ್ಸ್ ಪಾಯಿಂಟ್ನ ಯಾವ ರೀತಿ ಮಾರ್ಕ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿರಿ, ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ನ ಮಾಡ್ಕೊರಿ. ಇಲ್ಲಿಂದ ನೀವು 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಬೇಕು. ನೆಕ್ಸ್ಟ್ ಈ ಸೈಡು ಅರ್ಧ ಇಂಚು ಮತ್ತು ಈ ಸೈಡು ಅರ್ಧ ಇಂಚು ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿ ಈ ರೀತಿ ಶೇಪ್ ತೆಗೀರಿ. 1 ಇಂಚ್ ತೊಗೊಂಡ್ರೆ ನಡಿತೈತಿ, ಅದ್ರ ತುಂಬ ಜಾಸ್ತಿ ಆಗ್ತೈತಿ ಅಂತೇಳಿ ನಾನು ಅರ್ಧ ಇಂಚನ್ನ ತೊಗೊಂಡಿದ್ದೀನಿ. ಮತ್ತು ಇದೆರಡರ ಮಧ್ಯದಲ್ಲಿ ಒಂದು
ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು 2ವರೆಗೆ ಒಂದು ಟಕ್ಸ್ ಪಾಯಿಂಟ್ ತೊಗೋರಿ. ಟಕ್ಸ್ ಪಾಯಿಂಟ್ ತೊಗೊಂಡು ಇನ್ನು ಸ್ಟಿಚಿಂಗ್ ಮಾಡುವಾಗ ನಮಗೆ 0.2 ಇಂಚ್ ಅಷ್ಟೇ ಬರಬೇಕಿದು. ಆ ರೀತಿ ನಾವು ಸ್ಟಿಚ್ನ ಮಾಡ್ಕೋಬೇಕು. ಇಷ್ಟೇ ಚಿಕ್ಕದಾಗಿ ಬರಬೇಕು, ಅದೇ ರೀತಿ ಮಾಡ್ಕೊರಿ. ಇವು ಎರಡರ ಮಧ್ಯದಲ್ಲಿ 0.5 ಅಂದರೆ ಇದು ಎರಡು ಸೇರಿ ನಾವು ಇದು 0.5 ಇದು 0.5 ಅಂದರೆ 5 ಅರ್ಧ ಇಂಚು ಇರ್ತೈತಿ ಇದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2ವರೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿಕೊಂಡು ಈ ಟಕ್ಸ್ ಪಾಯಿಂಟ್ನ ನೀವು 4 ಇಂಚಿಗೆ ತೊಗೋರಿ. ಇವು ಟಕ್ಸ್ ಪಾಯಿಂಟು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾವೆ. ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಬರ್ತಾ ಇರ್ತಾವೆ. ಅದನ್ನು ನೀವು ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಐತಂದರೆ ಇದು ಒಂದು ಸ್ವಲ್ಪ ಇವ್ನ ಲೆಂತ್ನ ಅರ್ಧ ಇಂಚು ಹೆಚ್ಚಿಗೆ ತೊಗೋರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟು ಸ್ಟ್ರೇಟಾಗಿ ಇಟ್ಕೊಂಡು ಇಲ್ಲೊಂದು ಟಕ್ಸ್ ಪಾಯಿಂಟ್ ತೊಗೋರಿ. ಇದನ್ನು 4 ಇಂಚಿಗೆ ತೊಗೊಂಡ್ಬಿಡ್ರಿ, ಕರೆಕ್ಟಾಗಿ ಬರ್ತೈತಿ ನೋಡ್ರಿ. ಈ ರೀತಿ ಬರಬೇಕು ನಮಗಿಲ್ಲೇ. ಈ ಥರ ಬಂತು ಅಂತಂದ್ರೆ ನಮ್ಗೆ ಏನಾಗ್ತೈತಿ, ನೀಟಾಗಿ ಸ್ಟಿಚ್ ಮಾಡಿದಾಗ ಇಲ್ಲಿ ಬ್ಲೌಸ್ದು ಕಪ್ಸ್ ನೀಟಾಗಿ ಬರ್ತಾವೆ. ಹಾಗಾಗಿ ಇದೇ ರೀತಿ ನೀವು ಟಕ್ಸ್ ಪಾಯಿಂಟ್ನ ನೀಟಾಗಿ ಸ್ಟಿಚ್ನ ಮಾಡ್ಕೊರಿ. ಇದನ್ನು ಸಹ 0.2 ಅಷ್ಟೇ, ಅಂದರೆ ತುಂಬ ಚಿಕ್ಕದಾಗಿ ಹಿಡಿಬೇಕು ಫ್ರೆಂಡ್ಸ್. ಇವು 3 ಟಕ್ಸ್ ಪಾಯಿಂಟ್ನ ಇದನ್ನ ಆಪ್ಷನ್ ಆಗಿ ತೊಗೋರಿ. ಇದನ್ನು ನಡಿತೈತಿ, ಯಾಕಂದ್ರೆ ನಾವು ಇಲ್ಲಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡು ಸ್ಟಿಚ್ ಮಾಡಿದಾಗ ಇಲ್ಲಿ ಲಾಸ್ಟಲ್ಲಿ ನಾವು ಸೈಡ್ ಫಿಟ್ಟಿಂಗ್ ಮಾಡ್ತಿರ್ತೀವಲ್ಲ, ಸೈಡ್ ಫಿಟ್ಟಿಂಗ್ ಮಾಡುವಾಗ ಇದು ಏನಾದರೂ ಕರೆಕ್ಟಾಗಿ ನಮಗೆ ಅಷ್ಟೇ ಬಂದ್ಬಿಡ್ತು. ಮತ್ತು ಈ ಲೆಂತ್ ಐತಲ್ಲ, ಈ ಲೆಂತು ಮತ್ತು ಈ ಲೆಂತು ನಮ್ಗೆ ಎರಡು ಕರೆಕ್ಟಾಗಿ ಬಂದು ಅಂತಂದರೆ ಈ ಟಕ್ಸ್ ಪಾಯಿಂಟ್ನ ತೊಗೋಬೇಡ್ರಿ. ಅಕಸ್ಮಾತ್ ಇದು ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು, ಈ ಪಾರ್ಟ್ ನಮಗೆ ಫ್ರಂಟ್ ಪಾರ್ಟ್ ಜಾಸ್ತಿ ಆಯಿತು ಅಂತಂದರೆ ಈ ಟಕ್ಸ್ ಪಾಯಿಂಟ್ನ ತೊಗೋರಿ. ಫಸ್ಟಿಗೆ ಇದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಲಾಸ್ಟಿಗೆ ಇದಕ್ಕೆ ನಮಗೆ ಲೆಂತ್ ಏನಾದರೂ ಭುಜ ಇದು ಸೈಡ್ ಫಿಟ್ಟಿಂಗ್ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬಂತು ಅಂತಂದ್ರೆ ಈ ಟಕ್ಸ್ ಪಾಯಿಂಟ್ನ ತೊಗೋರಿ, ನೀವು ಕರೆಕ್ಟಾಗಿ ಬರ್ತೈತಿ ನೋಡಿರಿ. ನಿಮಗೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಕ್ಲಿಯರಾಗಿ ಅರ್ಥ ಆಯಿತು ಅಂತ ನಾನು ಅನ್ಕೋತೀನಿ. ಇದನ್ನು ತುಂಬ ಈಸಿ ಆಗೈತಿ. ಸೇಮ್ ನಾವು ಇಲ್ಲಿ ನೆಕ್ ಬಿಡ್ತು ತೊಗೋಬೇಕು, ಇಲ್ಲಿ ಶೋಲ್ಡರ್ನ ತೊಗೋಬೇಕು. ಇಲ್ಲಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಇದು ನೆಕ್ ಬಿಡ್ತು, ಇದು ಶೋಲ್ಡರ್ ಅಷ್ಟೇ ಬಂದಿರ್ತೈತಿ, ಅಷ್ಟೇ ತೊಗೋಬೇಕು. ಮತ್ತು ನೆಕ್ಸ್ಟ್ ಇದು ಬ್ಯಾಕ್ ನೆಕ್ ಲೆಂತ್ ಎಷ್ಟು ಇರ್ತೈತಿ ಅಷ್ಟು ತೊಗೋಬೇಕು. ಇದು ಫ್ರಂಟ್ ನೆಕ್ ಲೆಂತ್ ಎಷ್ಟು ಇರ್ತೈತಿ ಅಷ್ಟು ತೊಗೋಬೇಕು. ಮತ್ತು ಇದು ಆರ್ಮೋಲು ಎರಡು ಸೈಡೂ ಅಷ್ಟೇ ಇರ್ತೈತಿ. ಇಲ್ಲಿ ಒಂದು ಸ್ವಲ್ಪ ಏನು ಚೇಂಜ್ ಮಾಡಬೇಕು ಅಂತಂದರೆ ಇದು ಬ್ಯಾಕ್ ಪಾರ್ಟಿಗೆ ನಾವು ಇಲ್ಲಿಂದ ಇಲ್ಲಿಗೆ 1.5 ತೊಗೊತೀವಿ, ಇದಕ್ಕೆ 1 ಇಂಚನ್ನ ತೊಗೊತೀವಿ ಆಯಿತಾ. ಇದು ಅಷ್ಟೇ ಅರ್ಧ ಇಂಚು ನಮಗೆ ಇಲ್ಲಿ ವ್ಯತ್ಯಾಸ ಆಕೈತಿ. ಅದನ್ನು ಬಿಟ್ಟರೆ ಇಲ್ಲಿ ನೋಡಿ ನಾವು ಕ್ರಾಸ್ ಬೆಲ್ಟ್ನ ಎರಡು ರೀತಿ ನಾವು ತೊಗೋಬೋದು. ನಾನು ಎರಡು ರೀತಿಯೂ ವಿಡಿಯೋನ ನಿಮಗೆ ತುಂಬ ತಿಳಿಸಿದ್ದೀನಿ ಯಾವ ರೀತಿ ತೊಗೋಬೇಕು ಅಂತೇಳಿ. ಇವಾಗ ಇಲ್ಲಿಂದ ನೀವು ಬಟ್ಟೆ ಜಾಸ್ತಿ ಇದ್ದರೆ ಇಲ್ಲಿಂದ 3.5 ತೊಗೋರಿ, ಇಲ್ಲಿ 3 ಇಂಚ್ ತೊಗೊಂಬಿಡ್ರಿ, ಕರೆಕ್ಟಾಗಿ ಬರ್ತೈತಿ. ಅಂದರೆ ಇದು ಈಸಿ ಮೆಥಡ್, ನಿಮ್ಗೆ ತುಂಬ ಈಸಿ ಆಗಲಿ ಅಂತೇಳಿ ಅನ್ನೋದಕ್ಕೆ ನಾನು ಈ ಥರ ತಿಳಿಸಿದ್ದೀನಿ. ಇದನ್ನು ನೆಕ್ ಲೆಂತ್ ಇದನ್ನು ಪೂರ್ತಿ ಲೆಂತ್ 14 ಇಂಚ್ ರೆಡಿ ತೊಗೊಂಡ್ರೆ ಇದು 1 ಇಂಚು ಫ್ರಂಟ್ ಪಾರ್ಟ್ನ ಉದ್ದ ತೊಗೊಂಬಿಡ್ರಿ. ಹಂಗಾದ್ರೆ ನಮಗೆ ಕ್ರಾಸ್ ಬೆಲ್ಟ್ ನಾವು ಮತ್ತೆ ಸಪ್ರೇಟಾಗಿ ತೊಗೊಳೋದು ಅವಶ್ಯಕತೆ ಇರೋಂಗಿಲ್ಲ. ನೆಕ್ಸ್ಟ್ ಇವಾಗ ಸ್ಲೀವ್ಸ್ ಒಂದು ನಾನು ಯಾವ ರೀತಿ ಹಾಕ್ಬೇಕು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿರಿ. ಫಸ್ಟ್ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಿಂದ ಅಲ್ಲಿಗೆ ಸ್ಲೀವ್ಸ್ ಲೆಂತ್ ತೊಗೋರಿ. ಸ್ಲೀವ್ಸ್ ಲೆಂತ್ ಟೋಟಲ್ ಲೆಂತ್ ಎಷ್ಟೈತಿ 5 ಇಂಚ್ ಐತಿ ನೋಡಿರಿ. ಟೋಟಲ್ ರೆಡಿ ಇರೋದು ಎಷ್ಟಿತ್ತು 4 ಇತ್ತು, ಪ್ಲಸ್ 1 ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿವಿ ನಾವು. 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಟೋಟಲ್ ಆಗಿ 5 ಇಂಚನ್ನ ನಾವು ಸ್ಲೀವ್ಸ್ ಲೆಂತ್ನ ತೊಗೊಂಡಿದ್ದೀವಿ. ಇವಾಗ ನಾವು ಸ್ಲೀವ್ಸಿಂದು ವಿಡ್ತ್ ತೊಗೋಬೇಕು. ಇದು ಬೇಡ ಫ್ರೆಂಡ್ಸ್, ಇದು ಸ್ಲೀವ್ಸಿಂದು ಮುಂಭಾಗ ಇದು. ನೆಕ್ಸ್ಟ್ ಇದು ನೋಡಿರಿ, ಸ್ಲೀವ್ಸ್ ರೌಂಡ್ ಅಂದರೂ ಒಂದೇ, ಸ್ಲೀವ್ಸ್ ವಿಡ್ತ್ ಅಂದರೂ ಒಂದೇ, ಎರಡು ಒಂದೇ ನೋಡಿ. ಇವಾಗ ಸ್ಲೀವ್ಸ್ ವಿಡ್ತ್ ನಾವು ಎಷ್ಟು ತೊಗೋಬೇಕು ಅಂತಂದ್ರೆ 7 ಇಂಚನ್ನ ತೊಗೋಬೇಕು. ನಿಮ್ಗೆ ಸ್ಲೀವ್ಸ್ನ ರೌಂಡಾಗಿ ನಿಮಗೆ ಅಳತೆ ಮಾಡೋದಕ್ಕೆ ಬರಲಿಲ್ಲ ಅಂತಂದರೆ ನಾನು ಈಸಿ ಮೆಥಡ್ ತಿಳಿಸ್ಕೊಡ್ತೀನಿ ನೋಡಿರಿ. ನಾವು ಚೆಸ್ಟ್ ಮೆಜರ್ಮೆಂಟು ಟೋಟಲ್ ಆಗಿ ಸ್ಟಿಚಿಂಗ್ ಮಾರ್ಜಿನ್ ಹಿಡಿದು ಎಷ್ಟು ಇಟ್ಟಿರ್ತೀವಿ ಅದಕ್ಕಿಂತ ನಾವು 2 ಇಂಚನ್ನ ಮೈನಸ್ ಮಾಡಿ ತೊಗೊಂಡ್ಬಿಟ್ರೆ ಅದೇ ನಮಗೆ ಇದು ಸ್ಲೀವ್ಸ್ದು ವಿಡ್ತ್ ಆಗಿರ್ತೈತಿ ನೋಡಿರಿ. ಇಲ್ಲಿಂದ ಇಲ್ಲಿಗೆ 9 ಇಂಚ್ ತೊಗೊಂಡಿದ್ದೀವಿ, ಅದರೊಳಗೆ ನಾವು 2 ಇಂಚ್ ಮೈನಸ್ ಮಾಡಿ ತೊಗೊಂಡ್ರೆ ಸ್ಲೀವ್ಸ್ ವಿಡ್ತ್ ನಮಗೆ 7 ಇಂಚ್ ಬರ್ತೈತಿ. 7 ಇಂಚನ್ನ ತೊಗೊಳ್ತಿದ್ದೀನಿ. ನೆಕ್ಸ್ಟ್ ನೋಡಿರಿ, ಇಲ್ಲಿಂದ ಇಲ್ಲಿಗೆ 2.5 ಇಂಚನ್ನ ತೊಗೋರಿ. 2.5 ಇಂಚ್ ತೊಗೊಂಡು ಒಂದು ಈ ರೀತಿ ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿ ಮೇಲ್ಗಡೆ
2.5 ಇಂಚ್ ಒಂದು ಮಾರ್ಕ್ ಮಾಡಿರಿ. ಮಾಡಿದ ನಂತರ ಶೇಪ್ ತೆಗೀರಿ. ನೋಡ್ರಿ, ನೆಕ್ಸ್ಟ್ ಇಲ್ಲಿಂದ 2.5 ಇಂಚಿಂದ ಇಲ್ಲಿ 2.5 ತೊಗೊಂಡಿರ್ತೀವಲ್ಲ ನಾವು ಇಲ್ಲಿ ಯಾವುದೇ ರೀತಿ ಶೇಪ್ನ ಕೊಡಬಾರ್ದು. ಎರಡನೇ ಶೇಪು ಇಲ್ಲಿಂದ ನಾವು ಡೌನ್ ಮಾಡ್ಕೊತ ಬರಬೇಕು. ಡೌನ್ ಮಾಡ್ಕೊತ ಬಂದು ಇದರಲ್ಲಿ ಸೇರಿಸ್ಬೇಕು. ಇಲ್ಲಿಗೆ ನಮಗೆ ಅರ್ಧ ಇಂಚು ಡಿಫ್ರೆನ್ಸ್ ಇರಬೇಕು. ಆ ರೀತಿ ನಾವು ತೆಗಿಬೇಕು. ನೋಡಿರಿ, ಇಷ್ಟ ಫ್ರೆಂಡ್ಸ್ ಸ್ಲೀವ್ಸ್ ಕಟಿಂಗ್ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಒಮ್ಮೆ ಸ್ಲೀವ್ಸ್ ಕಟಿಂಗ್ನ ನೀವು ಪೇಪರ್ ಮೇಲೆ ಹಾಕಿ ಪ್ರಾಕ್ಟೀಸ್ ಮಾಡ್ಕೊರಿ. ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಈಸಿಯಾಗಿ ಆಗ್ತೈತಿ. ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಟ್ಟೆ ಮೇಲೆ ಹಾಕ್ಕೊರಿ. ನೆಕ್ಸ್ಟ್ ನಾವು ಸ್ಲೀವ್ಸ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ನಾವು 4 ಫೋಲ್ಡ್ ಇತ್ತಂದರೆ ನಮಗೆ 2 ಸ್ಲೀವ್ ಹಾಕವು. ಅದೇ ರೀತಿನ ನೀವು 4 ಫೋಲ್ಡ್ನ ಮಾಡ್ಕೊರಿ. ಮಾಡಿಕೊಂಡು ಫಸ್ಟ್ ಇವನ್ನ ಕಟಿಂಗ್ ಮಾಡ್ಕೊಳ್ಳುವಾಗ 1ನೇ ಶೇಪ್ನ 4 ಪೀಸ್ನ ಕಟ್ ಮಾಡ್ಕೊರಿ. 2ನೇ ಶೇಪ್ನ ನೀವು 2 ಪೀಸ್ ಅಷ್ಟೇ ಕಟಿಂಗ್ನ ಮಾಡ್ಕೊರಿ. ಮತ್ತು ಇಲ್ಲಿ ಸ್ಲೀವ್ಸ್ ಮುಂಭಾಗ ಮಾರ್ಕಿಂಗ್ನ ಮಾಡ್ಕೊರಿ. ನೋಡಿ, ಇಲ್ಲಿ ಸ್ಲೀವ್ಸ್ ಮುಂಭಾಗ ಇದು 6 ಇಂಚ್ ಇತ್ತು. ಇಲ್ಲಿಂದ ಇಲ್ಲಿಗೆ 1 ಇಂಚ್ ಒಳಗೆ ತೊಗೊರಿ. ಒಳಗೆ ತೊಗೊಂಡು ಮಾರ್ಕಿಂಗ್ ಮಾಡ್ಕೊರಿ. ನಾವು ಬಟ್ಟೆ ಕಟಿಂಗ್ ಮಾಡುವಾಗ ಇಲ್ಲಿಂದ ಮಾಡ್ಕೋಬೇಕು. ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್. ಇದು ಇಲ್ಲಿ ನಮಗೆ 3 ಸ್ಟಿಚ್ ಬರ್ತಾವೆ. ನೀಟಾಗಿ 3 ಸ್ಟಿಚ್ನ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಇಷ್ಟೇ ಬ್ಲೌಸ್ ಕಟಿಂಗು. ತುಂಬ ಈಸಿಯಾಗಿ ತಿಳಿಸ್ಕೊಟ್ಟಿನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಹಾಕ್ರಿ. ಇಲ್ಲ ವಾಟ್ಸಪ್ಪಲ್ಲಾದರೂ ಸಪ್ರೇಟಾಗಿ ನಿಮ್ಮ ನೇಮು ಮತ್ತು ನಿಮ್ಗೆ ಏನು ಡೌಟ್ ಐತೆ ಅಂತೇಳಿ ಕಮೆಂಟ್ ಮಾಡಿರಿ. ನಾನು ನಿಮಗೆ ಖಂಡಿತ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು 22 ಚೆಸ್ಟ್ ಮೆಜರ್ಮೆಂಟ್ದು ಬ್ಲೌಸ್ದು ಅಳತೆ ಇದು ಡೈಗ್ರಾಮ್ನ ತಿಳಿಸಿ ಅಂತೇಳಿ. ಸಿಸ್ಟರ್, ನೀವು ನಿಮ್ಮ ಚೆಸ್ಟ್ ಮೆಜರ್ಮೆಂಟು ಮತ್ತು ನೆಕ್ ಬಿಡ್ತು ಅದನ್ನೆಲ್ಲ ನನಗೆ ಪೂರ್ತಿಯಾಗಿ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದರದ್ದು ನಾನು ಒಂದು ಚೆಸ್ಟ್ ಮೆಜರ್ಮೆಂಟ್ನ ಇದು ಡೈಗ್ರಾಮ್ನ ಯಾವ ರೀತಿ ಹಾಕಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಚೆಸ್ಟ್ ಮೆಜರ್ಮೆಂಟ್ 22 ಐತ್ರಿ ಅಂತ ಹೇಳಿದರೆ ಅಷ್ಟೇ ಗೊತ್ತಾಗಲ್ಲ. ನಿಮ್ಮ ನೆಕ್ ಲೆಂತು ಅದನ್ನೆಲ್ಲ ಕರೆಕ್ಟಾಗಿ ನಂಗೆ ಅಷ್ಟು ಕಳಿಸ್ರಿ. ನಾನು ಕರೆಕ್ಟಾಗಿ ಯಾವ ರೀತಿ ನಿಮಗೆ ನೆಕ್ ಬಿಡ್ತಾನೆ ಮತ್ತು ಶೋಲ್ಡರ್ನ ಯಾವ ರೀತಿ ತೊಗೋಬೇಕಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತು ರೂಪಾ ಸಿಸ್ಟರ್ ಕಮೆಂಟ್ ಮಾಡಿದ್ರಿ ನೆಕ್ ಬಿಡ್ತು ಮತ್ತು ಶೋಲ್ಡರು ಮತ್ತು ಆರ್ಮೋಲು ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಯಾವ ರೀತಿ ತೊಗೋಬೇಕು ಅಂತೇಳಿ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕಂತಾಗೆ ನಾವು ಯಾವ ರೀತಿ ಆರ್ಮೋಲು ಮತ್ತು ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ತೊಗೋಬೇಕಂತೇಳಿ ನಿಮ್ಗೊಂದು ಕ್ಲಿಯರಾಗಿ ಚಾರ್ಟ್ ಕೊಡ್ತೀನಿ. ನಾವು ಕರೆಕ್ಟಾಗಿ ಅದನ್ನು ಡಿವೈಡ್ ಮಾಡಿದರೆ ಕರೆಕ್ಟಾಗಿ ಬರ್ತೈತಿ. ಅದು ಅಂದರೆ ಸಿಂಪಲ್ ಆಗಿರೋ ಸೂತ್ರ ಐತಿ. ನಾವು ಯಾವ ರೀತಿ ಡಿವೈಡ್ ಮಾಡಬೇಕು ಅಂತೇಳಿ ಅದು ಡಿವೈಡ್ ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ನಿಮಗೆ ಪೂರ್ತಿ ಕ್ಲಿಯರಾಗಿ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಸಿಂಪಲ್ ಬ್ಲೌಸ್ ಕಟ್ಟಿಂಗ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ತೀನಿ ರೀ. ಮತ್ತೆ ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತು ಬೇರೆ ಟಾಪಿಕಲ್ಲಿ. ಓಕೆ ಫ್ರೆಂಡ್ಸು, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೋಲ್ಡರು ಮತ್ತು ನೆಕ್ ಬಿಡ್ತು ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿಬಿಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ. ನೆಕ್ ಬಿಡ್ತು ಇನ್ನು ಯಾಕೆ ತೊಗೊಂಡ್ರು 2 ಇಂಚು, ಶೋಲ್ಡರ್ ಇಲ್ಲಿ 3 ಯಾಕೆ ತೊಗೊಂಡ್ರು ಅಂತೇಳಿ ತುಂಬ ಜನಕ್ಕೆ ಅದೇ ಇರ್ತೈತಿ. ಅಂದರೆ ಈಗ ಚೆಸ್ಟ್ ಬಿಡ್ತು ಜಾಸ್ತಿ ಆದಂಗೆಲ್ಲ ನಾವು 2 ಇಂಚನ್ನ ತೊಗೋಬೇಕಾ, ನೆಕ್ ಬಿಡ್ತನ ಈ ಥರ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತೈತಿ. ನಾನು ಅದ್ರ ಬಗ್ಗೆ ನಿಮಗೆ ಪೂರ್ತಿ ಕ್ಲಿಯರಾಗಿ ಎಷ್ಟು ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ನೆಕ್ ಬಿಡ್ತು ತೊಗೋಬೇಕಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.